ಮೊದಲು ನಾವ ಧಾತು ಅಂದ್ರೆ ಏನ? ಧಾತು ಅಂದ್ರೆ ನೋಡ್ರಿ, ಇದೊಂದು ಅತಿ ಸೂಕ್ಷ್ಮ ಕಣಗಳಿಂದ ಆಗಿರ್ತದೆ. ಅತಿ ಸೂಕ್ಷ್ಮ ಕಣ ಅಂದ್ರೆ ಏನ? ಅತಿ ಚಿಕ್ಕದಾದ, ಅದನ್ನ ಮತ್ತೆ ವಿಭಾಗ ಮಾಡಕ್ ಬರ್ಲಾರ್ದಂತ. ಫಾರ್ ಎಕ್ಸಾಂಪಲ್, ನೀವು ಒಂದು ಹಾಳೆಯನ್ನು ತಗೋರಿ, ಆ ಹಾಳೆಯನ್ನ ಹರಿರಿ, ಮತ್ತದನ್ನು ಹರಿರಿ, ಸಣ್ಣ ಸಣ್ಣ ತುಣುಕುಗಳನ್ನಾಗಿ ಮಾಡಿ, ಮತ್ತೆ ತುಣುಕುಗಳನ್ನ ಮಾಡಿ, ಎಲ್ಲಿವರೆಗೂ ಮಾಡ್ರಂದ್ರ ಅದನ್ನ ನಿಮಗೆ ಹರಿಯಾಕ ಬರಂಗಿಲ್ಲ, ಇನ್ನು ಅದ್ರಾಗ ಭಾಗ ಆಗಂಗಿಲ್ಲ, ಅಲ್ಲಿವರೆಗೂ ಕೂಡ ಮಾಡಿ. ಮತ್ತದನ್ನು ಸೂಕ್ಷ್ಮದರ್ಶಕ ಹಾಕಿ ಮತ್ತೆ ತುಣುಕು ಮಾಡಿ, ಕೊನೆಗೆ ಲಾಸ್ಟ್ ಒಂದು ಚಿಕ್ಕದಾದ ಕಣ ಉಳಿದಿತ್ತು, ಅದನ್ನ ವಿಭಾಗನ ಮಾಡಕ್ ಬರಂಗಿಲ್ಲ. ಅದಕ್ಕೆ ನಾವು ಧಾತು, ಅದೊಂದು ಸಪ್ರೇಟ್ ಆದಂತ ಶಕ್ತಿಯನ್ನ ಹೊಂದಿರ್ತದೆ. ಇನ್ನ ಪರಮಾಣು ಅಂದ್ರೆ ಏನ? ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ. ಇದ ಸ್ಮಾಲ್ ಅದ್ರಾಗ. ಫಾರ್ ಎಕ್ಸಾಂಪಲ್, ಈಗ ನಾವು ಧಾತುಗಳಿಗೆ ನೋಡ್ಬೇಕಾದ್ರೆ ಆಕ್ಸಿಜನ್ ಅಂತ ಕರಿತೀವಿ. ಆಕ್ಸಿಜನ್ ನೋಡಿದ್ರಿ? ನೋಡಿಲ್ಲ, ಅದು ಕಾಣಂಗಿಲ್ಲ, ಹ್ಞೂ ಅಂತೀರಿ ನೀವು. ಹೈಡ್ರೋಜನ್ ನೋಡಿದಿರಿ? ಇಲ್ರಿ. ಹಾಗಾದ್ರೆ ನಾವ ಧಾತುವಿಗೂ ಮತ್ತು ಪರಮಾಣುವಿಗೂ ಏನ್ ವ್ಯತ್ಯಾಸ? ಪರಮಾಣು ಅನ್ನೋದು ಏನಿದು? ಇದು ಸಂಯುಕ್ತ ವಸ್ತುವೊಳಗಿನ ಅತಿ ಚಿಕ್ಕ ಘಟಕ. ಧಾತು ಅಂದ್ರೆ ಅದೊಂದು ಸಪ್ರೇಟ್ ಇದೊಂದು ಇರ್ತದೆ, ಇದೊಂದು ಧಾತು. ಹೈಡ್ರೋಜನ್ ಇದು ಒಂದು ಧಾತು. ಸಂಯುಕ್ತ ಅಂದ್ರೇನ? ಅವೆರಡು ಸೇರೋದಕ್ಕ ಸಂಯುಕ್ತ. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡ್ಬೋದು, ಸೂರ್ಯನೊಳಗ ಏನೈತಪ್ಪ? ಅತಿ ಹೆಚ್ಚಾಗಿರುವುದು ಯಾವ್ದ? ಹೈಡ್ರೋಜನ್. ಸೂರ್ಯನಲ್ಲಿ ಅತಿ ಹೆಚ್ಚಾಗಿ ಏನೈತಿ? ಹೈಡ್ರೋಜನ್. ಅದು ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್, ಅದು ಸಂಯುಕ್ತ ಆಗುತ್ತೆ. ಏನಾಗತ್ತಪ್ಪ? ಹೀಲಿಯಂ ಅನ್ನೋದೊಂದಾಗತ್ತೆ, ಸಂಯುಕ್ತ ಆಗುತ್ತೆ. ಈ ಹೈಡ್ರೋಜನ್ ಅನ್ನೋದು ಹೀಲಿಯಂ ಆಗ್ಬೇಕಾರ, ಇವೆರಡು ಸೇರ್ಬೇಕಾರ ಅಲ್ಲಿ ಅತಿ ಬಹಳ ಶಕ್ತಿ ಸೂರ್ಯನೊಳಗೆ ನೋಡಿರ್ಬೋದು ನೀವು. ಸೂರ್ಯನ ಕಿರಣಗಳು ನೇರಳಾತೀತ ಕಿರಣಗಳನ್ನ ಹೊರಹೊಮ್ಮಿಸ್ತದೆ, ಅದು ಹೀಲಿಯಂ ಆಗಿ ಬದಲಾವಣೆ ಆಗ್ತದೆ. ಸಂಯುಕ್ತಗಳಂದ್ರೆ ಯಾವ? H2O. ಇದೊಂದು ಏನು? ನೀರಿನ ಅಣುಸೂತ್ರ. ಇದೊಂದು ಸಂಯುಕ್ತ ವಸ್ತು. ಯಾಕೆ ಸಂಯುಕ್ತ ವಸ್ತು? ಸಂಯುಕ್ತ ವಸ್ತು ಯಾಕಂತೀವಿ ನಾವು ಇದಕ್ಕ? ಸಂಯುಕ್ತ ಅಂದ್ರೆ ನೋಡ್ರಿ, ಅಲ್ಲಿ ಎರಡು ಧಾತುಗಳು, ಇದು ಒಂದು ಧಾತು, ಇದು ಒಂದು ಧಾತು, ಇವು ಎರಡು ಧಾತುಗಳು ಸೇರಿದು ಅಂದ್ರೆ ಏನಾಗ್ತದ? ಸಂಯುಕ್ತ.